ಇದು ತೋರಣ ಗಣಪತಿ ಅಥವಾ ಬಾಗಿಲು ಗಣಪತಿ ಅಂತ ಹೇಳ್ತಾರೆ. ಇದು ವ್ಯಾಸರಾಯರು ಒಳಗಡೆ ಲಕ್ಷ್ಮೀ ನಾರಾಯಣ ಅದನ್ನು ಪ್ರತಿಷ್ಠಾಪನಾ ಪೂರ್ವಾಂಗವಾಗಿ ಯಾವುದೇ ಪೂಜೆ ಮಾಡಬೇಕಾದರೂ ಸಹಿತ ಗಣಪತಿ ಪೂಜೆ ಮೊದಲು ಮಾಡ್ಕೊಳ್ತಾರೆ. ನಿರ್ವಿಘ್ನವಾಗಿ ಆ ಕೆಲಸ ನಡಿಬೇಕು ದೃಷ್ಟಿಯಿಂದ ಗಣಪತಿ ಪೂಜೆ ಮಾಡುವಂಥ ಪದ್ಧತಿ ಎಲ್ಲ ಬದಿಗೂ ಇದೆ. ಅದೇ ಥರ ವ್ಯಾಸರಾಯರಿಗೂ ಸಹಿತ ಆ ಲಕ್ಷ್ಮೀನಾರಾಯಣನ ಪ್ರತಿಷ್ಠಾಪನಾ ಕಾರ್ಯ ನಿರ್ವಿಘ್ನವಾಗಿ ನಡಿಬೇಕು ದೃಷ್ಟಿಯಿಂದ ಗಣಪತಿ ಪೂಜೆ ಮಾಡಬೇಕು ಅಂತೇಳಿ ಮಠವನ್ನೆಲ್ಲ ಓಡಾಡ್ತಾ ನೋಡ್ತಾ ಇದ್ರಂತೆ. ಆಗ ಮಠ ಕಟ್ಟುವರು ಏನು ಮಾಡೋದಕ್ಕೆ ಹೊರಗಡೆ ತೋರಣದಲ್ಲಿ ಒಂದು ಗಣಪತಿ ಚಿತ್ರವನ್ನು ಬಿಡಿಸಿದ್ರಂತೆ. ನಾವು ಹೊಸ ಮನೆ ಕಟ್ಟಬೇಕಲ್ಲ, ಹೊಸಲಲ್ಲಿ ಶ್ರೀನಿವಾಸ ಚಿತ್ರವೋ ಅಥವಾ ಲಕ್ಷ್ಮೀ ಚಿತ್ರವೋ ಏನಾದ್ರು ಬಿಡಿಸ್ತೀವಿ. ಅದೇ ಥರ ಇಲ್ಲಿ ಗಣಪತಿ ಚಿತ್ರವನ್ನು ಬಿಡಿಸಿದ್ರಂತೆ. ಅದು ವ್ಯಾಸರಾಯರೇ ಕಣ್ಣಿಗೆ ಬಿತ್ತು. ಓ ಇಲ್ಲೇ ಅದನ್ನಲ್ಲ ಗಣಪ, ಇವನಿಗೆ ಪೂಜೆ ಮಾಡಿ ನೈವೇದ್ಯಕ್ಕೆ ಇಟ್ಕೊಂಡು ತದನಂತರ ಲಕ್ಷ್ಮೀನಾರಾಯಣ ಪ್ರತಿಷ್ಠಾಪನೆ ಮಾಡಿದ್ರಾಯ್ತು ಅಂತೇಳಿ ಹೊರಗಡೆ ತೋರಣದಲ್ಲಿರುವಂಥ ಗಣಪತಿ ಚಿತ್ರಕ್ಕೆ ಪೂಜೆ ಮಾಡಿ ನೈವೇದ್ಯಕ್ಕೆ ಇಟ್ಕೊಂಡು ಧ್ಯಾನಾಸಕ್ತ ಕೂತ್ಕೊಂಡ್ರಂತೆ. ಅಂಥ ಸಂದರ್ಭದಲ್ಲಿ ಸ್ವಯಂವಾಗಿ ಮಹಾಗಣಪತಿ ವಿಶ್ವಂಬರ ನಾಮಕ ಅಂದರೆ ಆನೆ ರೂಪದಲ್ಲಿ ವ್ಯಾಸರಾಯರಿಗೆ ದರ್ಶನ ಕೊಟ್ಟಿದ್ದಲ್ಲದೆ ಅವರಿಟ್ಟಂಥ ಮಹಾ ನೈವೇದ್ಯವನ್ನು ಸಾಕ್ಷಾತ್ ಮಹಾಗಣಪತಿನೇ ಸ್ವೀಕರಣೆ ಮಾಡಿದಂತೆ. ಆ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಲಕ್ಷಾಂತರ ಜನ ಇದ್ರಂತೆ. ಆ ಲಕ್ಷಾಂತರ ಜನರ ಮಧ್ಯದಲ್ಲಿ ಆನೆ ರೂಪದಲ್ಲಿ ಗಣಪತಿ ನಡ್ಕೋತ ಬರ್ತಾ ಇದ್ದಾನಂತೆ. ನಮ್ಮಂಥವ್ರ ಕಣ್ಣಿಗೇನು ಕಾಡಾನ ಬಂತು ಅಂತೇಳಿ ಎಲ್ಲ ಓಡಿ ಚೆಲ್ಲಾಪಿಲ್ಲಿ ಆಗ್ಬಿಟ್ರಂತೆ. ಆದರೆ ವ್ಯಾಸರಾಯರ ಕಣ್ಣಿಗೆ ಸಾಕ್ಷಾತ್ ಮಹಾಗಣಪತಿನೇ ನಡ್ಕೋತ ಬರ್ತಾ ಕಾಣ್ತಾ ಇದೆ ಅಂತೆ.